ಛೇ, ನಾನು ಏನು ಮಾಡಲಿ, ನಾನು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಹೆಂಗೋ ಬರೋದೇನೋ ನಮ್ಮ ಅಕ್ಕರ ಮನೆಗೆ ಬಂದೆ, ಇಲ್ಲೇನೋ ಊರಲ್ಲಿದ್ದೀನಿ. ಆದರೆ ಇಲ್ಲಿರೋದ್ರಿಂದ ನನ್ನ ಸಮಸ್ಯೆ ಪರಿಹಾರ ಸಿಗುತ್ತಾ ನಿಜವಾಗ್ಲೂ? ನನಗೆ ಯಾಕೋ ಅನುಮಾನ ಅಂತ ಅನ್ನಿಸ್ತೈತೆ. ನಮ್ಮ ಅಕ್ಕ ನೋಡಿದ್ರೆ ಎಲ್ಲೋ ದುಡ್ಡು ಬೇಕು, ಮನೆ ಖರ್ಚಿಗೆ ದುಡ್ಡು ಕೊಡಬೇಕು ಅಂತ ಯಾರು ತಗೋ ಸಾಲ ಇಸ್ಕೊಬತ್ತೀನಿ ಅಂತ ಹೋಗೋಳೆ. ನಾನು ಒಬ್ಬಳೆ ಮನೆಗೆ ಕೂಕೊಂಡು ಏನು ಮಾಡೋಣ, ಅದಕ್ಕೆ ಎತ್ತೈತ್ಲಾಗ ನಾನು ಬಂದೆ. ಏನು ಮಾಡೋದು ಅಪ್ಪ. ನಿಜವಾಗ್ಲೂ ನಮ್ಮ ಅಕ್ಕಯ್ಯ ನನ್ನ ಸಮಸ್ಯೆ ಬಗೆಹರಿಸಿ ನನ್ನ ಗಂಡನ ಮನೆ ಸೇರಿಸ್ತಾಳ. ಅಲ್ಲಿ ಸೇರಿಸ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮನೂ ಸಮಾಧಾನ ಆಗ್ತಾರೆ. ಆದರೆ ಏನು ಮಾಡೋದು, ನಮ್ಮ ಅಕ್ಕನ ಅವ್ರು ನಂಬ್ತಾರ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲನ. ಏನಪ್ಪ ಇವಳೆ ಯಾಕೆ ಇಲ್ಲಿ ಬಂದು ಕುತ್ಕೊಂಡವಳೆ? ಈ ಶಿಲ್ಪನ್ ತಂಗಿ ಪುಷ್ಪ ಏನಾಗಿತ್ತು ಅವಳಿಗೆ? ಯಾಕೆ ಮನೆ ಕುತ್ಕೊಂಬಂದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡವಳೆ? ಪುಷ್ಪ ಪುಷ್ಪ ಏನು, ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ಏನಾಗಿತ್ತು ನಿನಗೆ? ನಿಮ್ಮ ಅಕ್ಕ ಎಲ್ಲಿ ಮನೆಗಿಲ್ವಾ? ಇಲ್ಲ, ಅವಳೇನೋ ದುಡ್ಡು ಇಸ್ಕೊಬತ್ತೀನಿ ಅಂತ ಎಲ್ಗೋ ಹೋದ್ಲು. ನಾನು ಒಬ್ಬಳೆ ಅಂತ ಮನೆಗೆ ಕುತ್ಕೊಂಡು ಎಷ್ಟೊತ್ತು ಅಂತ ಕುಕ್ಕಮ್ಮನ, ಅದಕ್ಕೆ ಇತ್ಲ ಬಂದೆ ಅತ್ತ. ಹೌದಾ? ಮತ್ತೆ ನೀನು ಏನು ಇಲ್ಲೇ ಇರ್ಬೇಕಂತ ಮಾಡ್ಕೊಂಡಿದ್ಯೋ ಹೆಂಗೆ? ಅಥವಾ ನಿನ್ನ ಗಂಡನ ಮನೆಗೆ ಹೋಗ್ತೀಯೋ? ನಾನೇನು ಇಲ್ಲೇ ಇರಲ್ಲ, ನಾನು ಗಂಡನ ಮನೆಗೆ ಹೋಗ್ತೀನಿ. ಹೇಳ್ರಿ, ನೀವು ಯಾಕೆ ಹಂಗಾಡ್ತೀರಾ? ನಾನು ಇಲ್ಲಿರೋದ್ರಿಂದ ನಿಮಗೆ ಸಮಸ್ಯೆನಾ ಏನೋ? ನಮ್ಮ ಗಂಡನ ಮನೆಯಲ್ಲೂ ತವ್ರ ಮನೆಯಲ್ಲೂ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಅಕ್ಕನ ಮನೆ ಅಂತ ಬಂದಿದ್ದೀನಿ. ನಿಮಗೆ ನಾನು ಬಂದಿರೋದು ಇಷ್ಟ ಇಲ್ಲ ಅಲ್ವಾ? ಅಯ್ಯೋ ಲೇ ಪುಷ್ಪ, ಏನೋ ಕಷ್ಟಾಗಿದ್ಯಾ ಬಂದಿದ್ಯಾ ಅಂತಾನೆ ನಾನು ಸುಮ್ಮನಾಗಿದ್ದೀನಿ. ಆದ್ರೆ ನೀನು ನಿಮ್ಮ ಅಕ್ಕ ನೆಚ್ಕೊಂಡಿದ್ರೆ ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗಲ್ಲ. ಏನ್ ಹೇಳ್ತಾ ಇದೀಯಕ್ಕ? ನಮ್ಮ ಅಕ್ಕಯ್ಯ ನನಗೆ ನಿನ್ನ ಸಮಸ್ಯೆ ಬಗೆಹರಿಸ್ತೀನಿ, ನಿನ್ನ ಗಂಡನ್ಗೆ ನಾನು ಒಪ್ಸಿ ನಿಮ್ಮ ಮನೆಗೆ ಸೇರಿಸ್ಬತ್ತೀನಿ ಅಂತ ಹೇಳಿದಾಳೆ. ಅದಕ್ಕೆ ನಾನು ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ. ಬಂದಿನೇನು ಒಂದೇ ದಿವಸ ಆಗೈತೆ. ಇವತ್ತು ನಾಳೆಗೆ ನೋಡ್ಕೊಂಡು ನನ್ನ ಕರ್ಕೊಂಡೋಗಿ ಏನಾದರೂ ಹೇಳಿ ಬಿಟ್ಟು ಬರ್ತೀನಿ ಅಂತ ಹೇಳಿದಾಳೆ. ನಿಮ್ಮ ಅಕ್ಕಯ್ಯ ಖಂಡಿತ ನಿನ್ನ ಸಮಸ್ಯೆ ಬಗೆಹರಿಸಲ್ಲ ಕಣಿ ಪುಷ್ಪ. ಸುಮ್ಮನೆ ನೀನು ಹೋಗಿ ಗಂಡನ್ನ ತಪ್ಪಾಯ್ತು ಅಂತನ ಕೇಳ್ಕ. ಏನೋ ಇನ್ನೊಂದ್ಸಲ ಮಾಡಲ್ಲ ಹಿಂಗೆಲ್ಲನ, ತಿಳಿದೆ ತಪ್ಪು ಮಾಡ್ಬಿಟ್ಟೆ ಅಂತನ ಹೋಗಿ ಕಾಲಿಡ್ಕೊಂಡು ಬೇಡ್ಕ. ಇಲ್ಲ ಅಂದ್ರೆ ಹೋಗಿ ಏನಾದರೂ ದೊಡ್ಡವ್ರನ್ನ ಪಂಚಾಯತಿ ಮುಖ್ಯಸ್ಥರು ಅಂತ ಇರ್ತಾರಲ್ಲ ನಿಮ್ಮೂರಾಗೆ, ಅವ್ರನ್ನ ಕೇಳು. ಏನೋ ನನ್ನ ತಪ್ಪಾಯ್ತು, ನನ್ನ ಗಂಡ ಅತ್ತೆಗೆ ಹೇಳಿ ಮನೆಗೆ ಸೇರಿಸ್ರಿ ಅಂತಾನ. ಅವರೆಲ್ಲ ನಾನು ನಿನ್ಗೆ ಸಹಾಯ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ನಿಮ್ಮ ಅಕ್ಕ ನಿನ್ನ ಸಮಸ್ಯೆ ಬಗೆಹರಿಸ್ತಾಳೆ ಅಂತ ನೀನು ಇಲ್ಲಿ ಕುಕೊಂಡಿದ್ರೆ ಇಲ್ಲೇ ಕುಕೊಂಡಿರ್ಬೇಕಾಗತ್ತೆ ನೀನು. ಯೋಚನೆ ಮಾಡು. ಏನ್ ಹೇಳ್ತಾ ಇದೆಯಾ ಚಳಿ ಅಕ್ಕ ನೀನು? ಹಂಗೆಲ್ಲ ಏನೂ ಇಲ್ಲ. ನಾನೇನಾಗಿ ನಾನು ಹೋದ್ರೆ ಚೆನ್ನಾಗಿರುತ್ತಾ? ಇನ್ನ ಅಷ್ಟು ಬೈದು ಏನಾದ್ರೂ ನನ್ನ ಅವಮಾನ ಮಾಡಿ ಕಳಿಸ್ತಾರೆ ಅಷ್ಟೇ. ಅದಕ್ಕೆ ನಮ್ಮ ಅಕ್ಕ ನನ್ನ ಜೊತೆಗಿದ್ರೆ ನನಗೊಂಥರ ಧೈರ್ಯ ಇದ್ದಂಗೆ. ನೀನೇನ್ ತಪ್ಪು ಮಾಡಿದ್ಯೋ ಏನೋ ಗೊತ್ತಿಲ್ಲ, ನನಗಂತೂ ನಿನ್ನ ಬಗ್ಗೆ ಗೊತ್ತಿಲ್ಲ. ನೀನೇ ತಪ್ಪು ಮಾಡಿದ್ಯೋ ಅಥವಾ ನಿಮ್ಮ ಗಂಡನೇ ತಪ್ಪು ಮಾಡೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ಇಲ್ಲಿದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೌದಾ? ಇಲ್ಲಿಂದ ಹೋಗ್ಬೇಕಾ? ಅಲ್ಲ, ನಮ್ಮ ಅಕ್ಕಯ್ಯಗ ನನಗೆ ಮಾತು ಕೊಟ್ಟಿದ್ದಾಳೆ, ನಿನ್ನ ಜೀವನ ನಾನು ಸರಿ ಮಾಡ್ತೀನಿ ಅಂತಾನ. ಈಗ ಇಲ್ಲಿಗೆ ಬಂದು ನಾನು ಹೋಗೋದು ಚೆನ್ನಾಗಿರುತ್ತಾ ಹೇಳಿ? ಏನಾದರೂ ಮಾಡ್ಕೊಳಮ್ಮ, ನೀನುಂಟು ನಿಮ್ಮ ಅಕ್ಕ ಉಂಟು. ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ನಿನಗೆ ಬುದ್ಧಿ ಹೇಳಿದ್ದೀನಿ. ನಿಮ್ಮ ಅಕ್ಕನ ಕರ್ಕೊಂಡು ಹೋದ್ರೆ ನಿನ್ನ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಹೊರತು ಪರಿಹಾರ ಸಿಗಲ್ಲ. ಈ ಸೆಳಿ ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳಲ್ಲ. ಮುಚ್ಕೊಂಡಿರ್ಬೇಕು ಇವಳಿಗೆ. ಹಾಕ್ಬೇಕು ನನ್ನ ತಂಗಿ ಸುದ್ದಿ. ಸೆಳಿ, ಏನೇ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಪುಷ್ಪ, ನೀನ್ ಯಾಕೆ ಇಲ್ಲಿ ಬಂದೆ ಮನೆಗಿರೋದ್ ಬಿಟ್ಟು? ಅಕ್ಕ ಅದು ಬೇಜಾರಾಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡೆ. ಇವಕ್ಕ ಮಾತಾಡ್ತಿತ್ತು ಇಲ್ಲೇ ಕುತ್ಕೊಂಡಿದ್ಯಾ ಅಂತ. ಕೇಳಿಸ್ಕೊಂಡೆ ನನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದಾಳೆ ಇವಳು. ನನ್ನ ನೆಚ್ಕೊಂಡಿದ್ರೆ ಇವಳಿಗೆ ನ್ಯಾಯ ಸಿಗಲ್ವಾ? ಸಮಸ್ಯೆ ಇನ್ನೂ ದೊಡ್ಡದಾಗುತ್ತಾ? ಏನೇ ಸೆಳಿ, ನಾನೇನು ಅಂದ್ಕೊಂಡಿದ್ಯಾ? ಇನ್ನೇನು ಅಂದ್ಕಮ್ಮನ? ತಿಂದು ಕುತ್ಕೊಂಡು ಸೋಂಬೇರಿ ತರ ಓಡಾಡ್ಕೊಂಡಿರೋ ಒಂದು ದನ ಇದ್ದಂಗೆ ನೀನು ಒಂಥರ. ನಿನ್ಗೆ ಎಷ್ಟು ಗೊತ್ತರು ಅಷ್ಟೇನೆ. ಬೇಕಂದ್ರೆ ಸಾಲ ಮಾಡಿ ದುಡ್ಡು ತಂದು ಕೊಡ್ತೀವಿ ಹೊರತು ನೀನ್ ಮಾತ್ರ ದುಡಿಯಕ್ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಷ್ಟೇ. ನಿನ್ ಬಗ್ಗೆ ಗೊತ್ತಿರೋದು ನನಗೆ. ಇನ್ನ ನಿನ್ ಸಮಸ್ಯೆನೇ ಊರಾಗಲ ಐತೆ, ಇನ್ನ ಇವಳ ಸಮಸ್ಯೆಗೆ ನೀನ್ ಪರಿಹಾರ ಕೊಡಿಸ್ತೀಯಾ? ಏ ಶಿಲ್ಪಿ, ನಿನ್ ಜೊತೆಗೆ ನಿನ್ ತಂಗಿನೂ ಹಾಳು ಮಾಡಬೇಡ. ಸುಮ್ಮನೆ ಅವಳ ಗಂಡನ ಮನೆಗೆ ಕಳಿಸು. ಅಲ್ಲೆಲ್ಲ ದೊಡ್ಡವ್ರು ಯಾರಾದ್ರೂ ಇರ್ತಾರೆ, ಅವ್ರ ಹತ್ರ ಹೋಗಿ ಏನೋ ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಅವರೆಲ್ಲ ನಾ ಗಂಡನ ಮನೆಗೆ ಸೇರಿಸ್ತಾರೆ. ನೀನು ಹೋಗಿ ಇನ್ನ ದೊಡ್ಡದಾಗಿ ಗಲಾಟೆ ಮಾಡಿ ಆಮೇಲೆ ಇರೋ ಈ ಚಿಕ್ಕ ಸಮಸ್ಯೆನ ದೊಡ್ಡದು ಮಾಡ್ಬಿಡ್ತೀಯ. ನನಗೆ ಗೊತ್ತಿಲ್ವಾ ನೀನ್ ಹೆಂಗೆ ಅಂತನ? ನೀನೇನೆ ಭಾರಿ ಬುದ್ಧಿವಂತೆ, ನಿನ್ನಂಗೆ ಬುದ್ಧಿವಂತರು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅಂತ ಅಂದ್ಕೊಂಡಿದ್ಯಾ. ಆದ್ರೆ ವಾಸ್ತವನೇ ಬೇರೆ ಐತಿ. ಪ್ರಪಂಚದಲ್ಲಿ ಎಲ್ಲರಿಗಿಂತ ಶತಮೂರ್ತಿ ಅಂದ್ರೆ ನೀನೇನೆ. ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ ಹೇಳಿ. ನೀನ್ ಎಷ್ಟೈತೆ ಅಷ್ಟು ನೋಡ್ಕೊಂಡಿರೋ. ಏನು ನನ್ನ ಶತಮೂರ್ತಿ ಅಂತ ಇದ್ಯಾ? ನಾನೇನೇನು ನಾನೊಬ್ಬಳೆ ಬುದ್ಧಿವಂತೆ ಅಂತ ಅನ್ಕೊಂಡಿಲ್ಲ. ನನ್ನಂತರು ಬೇಜಾನ್ ಜನ ಇದಾರೆ ಬುದ್ಧಿವಂತರು. ಆದ್ರೆ ನಿನ್ನಂತ ದಡ್ರು ತುಂಬಾ ಇದಾರೆ. ನನ್ನಂತ ಬುದ್ಧಿವಂತರು ಕಮ್ಮಿ ಇದಾರೆ ಅಷ್ಟೇನೆ. ಏ ಪುಷ್ಪ, ಬಾರೆ, ಇವಳು ಮಾತು ಕೇಳ್ಬೇಡ ನೀನು. ಮಾಮ ತಕೋಣ. ಆಯ್ತಮ್ಮ, ನೀನೇ ಬುದ್ಧಿವಂತೆ ಆದ್ರೆ ನಿನ್ ತಂಗಿ ತೊಂದರೆ ಆಗೈತಲ್ಲ. ಈಗ ಗಂಡನ್ ಬಿಟ್ಟು ಬಂದವಳಲ್ಲ ಅಪ್ಪ ಅಮ್ಮನೂ ಮನೆಯಿಂದ ಆಚೆ ಹಾಕಿವ್ರೆ ಅಂದ್ಮೇಲೆ ಇವಳದೇ ತಪ್ಪು. ಈ ಸಮಸ್ಯೆನ ನೀನ್ ಹೆಂಗ್ ಬಗೆಹರಿಸ್ತೀಯಾ? ಹೆಂಗ್ ಬಗೆಹರಿಸ್ತೀಯಾ ಅಂತ? ಹೆಂಗೆ ಅಂದ್ರೆ
ನಾನು ಹೇಳೋಳಲ್ಲ, ಮಾಡಿ ತೋರ್ಸೋಳು. ಬಾರೆ ಪುಷ್ಪ, ಇವತ್ತೇನೆ ನಿನ್ ಗಂಡನ ಮನೆಗೆ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ನಿನ್ನ. ಬಾ, ಅದ್ಯಾಕೆ ಸೇರ್ಸ್ಕೊಳ್ಳಲ್ವ, ನಾನು ನೋಡೇ ಬಿಡ್ತೀನಿ. ಬಾ ಅಮ್ಮ, ಹೋಗು ಪುಷ್ಪ, ಹೋಗು. ನಿಂದು ಇಷ್ಟಿರೋ ಸಮಸ್ಯೆನ ಇಷ್ಟು ಮಾಡ್ತಾಳೆ ಹೋಗಿ ನಿಮ್ಮ ಅಕ್ಕಯ್ಯ. ಏನ್ ಹೇಳ್ತಾ ಇದ್ಯಕ್ಕ? ಏನು ಅಂದ್ರೆ ನಿಮ್ಮ ಅಕ್ಕ ಏನೇನೆ ಅಲ್ಲಿ ಇಲ್ಲಿ ಉಗಿಸ್ಕೊಂಡು ಊರಾಗೆ ಅದು ಇದು ಮಾಡ್ಕೊಂಡು ನಂತ ಉಗಿಸ್ಕೊಂಡು ಗಂಡಂತ ಉಗಿಸ್ಕೊಂಡು ಸೋಂಬೇರಿ ತರ ಆಲಿತಾ ಇದ್ದಾಳೆ. ಇನ್ನ ಇವಳನ್ನ ನೆಚ್ಕೊಂಡು ನೀನೇನಾದ್ರೂ ಇದ್ರೆ ನಿನ್ ಕತೆ ಗೋವಿಂದನೇ. ಯೋಚನೆ ಮಾಡು, ನಾನು ಹೇಳೋದು ನಿನ್ನೊಳ್ಳೇದಕ್ಕೇನೆ, ನಿನ್ ಕೆಟ್ಟದಾಗ್ಲಿ ಅಂತ ಮಾತ್ರ ನಾನೇನು ಬಯಸ್ತಾ ಇಲ್ಲ. ನಿಮ್ಮ ಅಕ್ಕ ಇನ್ನೇನಾದ್ರೂ ನೀನು ಸಮಸ್ಯೆ ಬಗೆಹರಿಸ್ತಾಳ ಅಂತ ನಿನ್ ಗಂಡನ ಮನೆ ಹತ್ರ ಕರ್ಕೊಂಡು ಹೋದ್ರೆ ದೊಡ್ಡ ಜಗಳನೆ ಮಾಡಿ ನಿನ್ನ ಗಂಡನ ಪರ್ಮನೆಂಟ್ ಆಗಿ ದೂರ ಮಾಡ್ಬಿಡ್ತಾಳೆ. ಹುಷಾರು. ಹೇಳಿ, ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ, ಮುಚ್ಕೊಂಡು ಹೋಗು ನೀನು, ಇಲ್ಲೇ ಬೇಡ, ನಡಿಯೇ. ಆಯ್ತಮ್ಮ, ಹೋಗ್ತೀನಿ. ನೀನು ಹುಷಾರು. ನೀ ಹೇಳಿ, ನನ್ನ ತಂಗಿ ಮುಂದೆನೆ ನನ್ನ ಮರ್ಯಾದೆ ಕಳೀತಾ ಇದ್ದಾಳೆ. ಅಕ್ಕ ಈಗ ಏನಕ್ಕ ಮಾಡೋದು? ಬೇಡ ಬಿಡು, ನೀನೇನು ಬೇಡ. ನಾನು ಒಬ್ಳೇನೆ ನನ್ನ ಗಂಡನೂರ್ಗೆ ಹೋಗಿ ಅಲ್ಲಿ ಯಾರಾದ್ರೂ ಪಂಚಾಯತಿ ಮುಖ್ಯಸ್ಥರು ಅಂತ ಇದ್ದಾರೆ, ಗುಂಡಜ್ಜಿ ಮತ್ತೆ ಆ ನಾಗಣ್ಣರು ಅಂತಾನ, ಅವ್ರ ಹತ್ರನೇ ಹೋಗಿ ಏನೋ ನಾನು ಮಾಡಿದ್ದು ತಪ್ಪಾಯ್ತು, ನಮ್ಮ ಅಪ್ಪ ಅಮ್ಮನೂ ಈಗ ಮನೆಯಿಂದ ಆಚೆಗೆ ಹಾಕವ್ರೆ, ಇವರು ಮನೆಗೆ ಸೇರಿಸ್ತಾ ಇಲ್ಲ, ನಾನು ಹೆಂಗಾದ್ರೂ ಮಾಡಿ ಮನೆಗೆ ಸೇರಿಸಿ ಅಂತ ನಾ ಕೇಳ್ಕೊಂತೀನಿ ಬಿಡು. ನೀನೇನು ಬರಬೇಡ, ನಾನೇ ಹೋಗಿ ಹಿಂಗೆ ಕೇಳ್ಕೊಂಡ್ರೆ ಸಮಸ್ಯೆ ಬೇಗ ಪರಿಹಾರ ಸಿಗುತ್ತೆ. ನಾನು ಬೇಗ ಗಂಡನ ಮನೆ ಸೇರ್ಕೋಬೋದು. ನೀನೇನು ಬರಬೇಡ ಬಿಡು, ನಾನು ಒಬ್ಳೆ ಹೋಗ್ತೀನಿ. ಇವತ್ತೇ ಹೋಗ್ತೀನಿ ನಾನು. ಆ ಸೇಳಿ ಹೇಳಿದ್ದಲ್ಲ, ನಿಜ ಅನ್ಕೊಂಡು ನಂಬ್ತಾ ಇದೆಯೇನೆ? ಅಯ್ಯೋ ಹಂಗಲ್ಲಕ್ಕ, ಅದು ಸುಮ್ಮನೆ ಯಾಕೆ ನಿನಗೆ ತೊಂದರೆ, ನೀನು ಬಂದು ಅಲ್ಲಿ ಮಾತಾಡೋದು, ಆಮೇಲೆ ಅವ್ರೇನಾದ್ರೂ ನಿನ್ನ ಬೈಯೋದು, ಅದೆಲ್ಲ ಯಾಕೆ ಬೇಕು ಅಂತ ಅಷ್ಟೇನೆ, ಇನ್ನೇನು ಇಲ್ಲ. ನಾನು ಒಬ್ಳೆ ಹೋಗ್ತೀನಿ ಬಿಡು. ಮುಚ್ಕೊಂಡಿರ್ಬೇಕು ನೀನು. ಅಲ್ಲ, ನನಗೆ ಹಿಂಗೆ ತವ್ರ ಮನೆಗೂ ಮನೆ ಇಲ್ಲ, ಗಂಡನ ಮನೆಗೂ ಸೇರಿಸ್ತಾ ಇಲ್ಲ ಅಂತ ಬಂದಿಲ್ಲಿ ನನ್ನ ಸಮಸ್ಯೆ ನೀನೇ ಬಗೆಹರಿಸ್ಬೇಕಂತಾನ ಕೇಳ್ಕೊಂಡು ಈಗ ನೋಡಿ ಆ ಸೇಳಿ ಏನೋ ಹೇಳ್ಬಿಟ್ಲು ನನ್ನ ಬಗ್ಗೆ ಅಂತಾನ, ಅದೇ ನಿಜ ಅನ್ಕೊಂಡು ನಂಬ್ಕೊಂಡು ನಾನು ಒಬ್ಳೆ ಹೋಗ್ತೀನಿ ಅಂತಿದ್ಯಾ? ಏನೇ ಪುಷ್ಪ, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನ್ಗೆ? ಆಯ್ತು, ಹೋಗಂಗಿದ್ದೆ. ಇನ್ನೊಂದ್ಸಲ ಅಕ್ಕಯ್ಯ ಅಂತಾನ ಬರಬೇಡ, ನಾನು ಬರಲ್ಲ ನಿನ್ನ ಹತ್ರ. ಹಂಗಲ್ಲಕ್ಕ, ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ. ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ಗಂಡನ ಮನೆಗೆ, ನಾನೆಲ್ಲ ಸೇರಿಸ್ತೀನಿ. ನೀನ್ ಯಾಕೆ ಯಾರ್ಯಾರ ಕೈ ಕಾಲೋ ಹಿಡಿಯಕ್ಕೆ ಹೋಗ್ತೀಯ ಅಲ್ಲಿ? ನಾನಿದ್ದಂಗೆ ನೀನ್ ಯಾಕೆ ಹೋಗ್ತೀಯಾ? ಆ ಸೇಳಿ ಹೇಳೋದ ಕೇಳ್ಬೇಡ ಕಣಿ. ನಾನು ಇಲ್ಲಿ ಚೆನ್ನಾಗಿ ಬಾಳ್ತಾ ಇದ್ದೀನಿ. ಅವಳಿಗೇನ ಈ ತಿಂಗಳದು 1,000 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಹಂಗೆ ಬೊಗಳ್ತಾ ಇದ್ದಾಳೆ. ಅವಳಿಗೆ ನಾನು ಕಂಡ್ರೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ. ನೀನ್ ಅದು ನನ್ನ ನಂಬಕ್ ಹೋಗ್ಬೇಡ. ನಾನು ಎಷ್ಟು ಬುದ್ಧಿವಂತೆ ಅಂತಾನ ನೀನೇ ಹೇಳ್ತೀಯ. ಬಾ, ನಿನ್ ಗಂಡನ ಮನೆಗೆ ನಾನು ಸೇರಿಸ್ತೀನಿ. ಅವರೇ ನಿನ್ ಕಾಲಿಡ್ದು ತಪ್ಪಾಯ್ತಮ್ಮ ನಂದು ಅಂತ ಕೇಳ್ಕೋಬೇಕು. ಹಂಗ್ ಮಾಡ್ತೀನಿ. ಬಾ, ಹೋಗೋಣ. ಮಂತಕ್ಕೆ ಹೋಗಿ ಈಗಲೇನೆ ನಿನ್ ಗಂಡನೂರಿಗೆ ಕರ್ಕೊಂಡು ಹೋಗ್ತೀನಿ. ಬಾ. ಅಕ್ಕ, ಅದು ಇಲ್ಲ ಇದು ಇಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು. ನಾನ್ ನಿಮ್ಮ ಅಕ್ಕಯ್ಯ, ಆ ಸೇಳಿ ಅಲ್ಲ. ಆ ಸೇಳಿ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಗಳಿಗೆ, ಗಂಡ ಹೆಂಡತಿಗೆ ಜಗಳ ತಂದಿಕ್ಕಾಳ್ತು ಅವಳು. ಅವಳ ಮಾತು ಕೇಳ್ತೀಯಲ್ಲ ನೀನು? ಅಲ್ಲ, ನಾನೇನು ಅವಳ ಮಾತು ಕೇಳ್ತಾ ಇಲ್ಲ, ಆದ್ರೆ ನಿನಗೆ ಯಾಕೆ ತೊಂದ್ರೆ ಸುಮ್ಮನೆ ಅಂತ. ನಾನು ಒಬ್ಳೆ ಹೋಗ್ತೀನಿ ಅಂದ್ರೆ ನಾನು ಮಾತಾಡ್ಸ್ಬೇಡ ಅಷ್ಟೇ ಇನ್ಮೇಲೆ. ಅಕ್ಕ, ಬೇಜಾರು ಮಾಡ್ಕೋಬೇಡ. ಸರಿ ಆಯ್ತು, ನಡಿ. ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ಸಿದ್ರೆ ಸಾಕು ನನಗೆ, ಯಾರಾದ್ರೂ ಆಯ್ತು. ಆದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆದ್ರೆ ಅದೇ ತೊಂದ್ರೆ ಅಂತ ಅಷ್ಟೇನೆ. ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ನೀನ್ ಯಾಕೆ ಅನ್ಕಂತೀಯ? ಆ ಸೇಳಿ ನಿನಗೆ ಅನುಮಾನ ಬರತ್ತಾರ ಏನೇನೋ ಹೇಳವಳೆ, ನಿನಗೆ ಅದೇ ತಲೆಗೆ ಕೊರಿತೈತಿ. ನಾನು ಅಲ್ಲಿಗೆ ಬಂದ್ರೆ ಇನ್ನು ಸಮಸ್ಯೆ ದೊಡ್ಡದಾಗುತ್ತೆ ಅಂತ ತಾನೆ ನಿನ್ನ ಅನುಮಾನ? ಹಂಗೆಲ್ಲ ಏನೂ ಆಗಲ್ಲ. ಬಾ, ನಾನೆಲ್ಲನ ನಿಭಾಯಿಸ್ತೀನಿ ಸರಿಯಾಗಿ. ನನಗೂ ಬುದ್ಧಿ ಐತಿ, ಅವಳೊಬ್ಳಿಗೆ ಅಲ್ಲ. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಬಾ, ಹೋಗೋಣ ಈಗಲೇ. ಸರಿ, ನಡಿ ಅಕ್ಕ, ಹೋಗೋಣ. ಏನೋ ದೇವ್ರಿಚ್ಛೆ, ಏನಾಗುತ್ತೋ ಏನೋ. ನಡಿ, ದೇವ್ರ ಮೇಲೆ ಬಾರ ಹಾಕಿ ಹೋಗೋಣ. ಏನಮ್ಮ, ಏನ್ ತೀರ್ಮಾನ ಮಾಡಿರಿ? ನೋಡೆ ಸೇಳಿ, ನಮ್ ಸಮಸ್ಯೆ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿನ್ಗೆ ಯಾಕೆ ಬೇಕು? ನನ್ನ ತಂಗಿಗೆ ಯಾಕೆ ಇಲ್ದೇ ಅನುಮಾನ ಬರತ್ತಾರ ಏನೇನೋ ಸುಳ್ಳು ಹೇಳ್ತೀಯ? ಅವಳು ನನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದವಳೆ, ನಮ್ಮ ಅಕ್ಕ ಇದ್ದಾಳೆ ಅಂತಾನ. ನಾನು ಅವಳಿಗೆ ಸಹಾಯ ಮಾಡ್ತೀನಿ. ನೀನ್ ತಿಳ್ಕೊಂಡಿರೋ ತರ ಏನು ಆಗಲ್ಲ, ಮುಚ್ಕೊಂಡು ಇರ್ಬೇಕು. ನೀನ್ ಅದು ಇದು ಏನೋ ಹೇಳಕ್ ಹೋಗ್ಬೇಡ. ಆಯ್ತು ಬಿಡಮ್ಮ, ಈಗ ಗೊತ್ತಾಗ್ತೈತಿ. ನಿನ್ ತಂಗಿ ಏನಂದ್ಲು? ನಿನ್ ಜೊತೆ ಬತ್ತಾಳೋ ಅಥವಾ ಒಬ್ಳೆ ಹೋಗ್ತಾಳ ಅಂತ? ಏನಮ್ಮ ಪುಷ್ಪ, ಏನ್ ನಿರ್ಧಾರ ಮಾಡ್ದೆ? ನನ್ ಜೊತೆ ಬತ್ತಾಳೆ. ನಾನು ಅವ್ರ ಅಕ್ಕಯ್ಯ. ಅವಳಿಗೆ ಸಮಸ್ಯೆ ಐತಿ ಅಂದ್ರೆ ಅವಳ ಒಬ್ಬಳನ್ನ ಕಳ್ಸಕ್ಕಾಗುತ್ತಾ? ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಆಗ್ತೀಯ ನನ್ನ ತಂಗಿಗೆ? ಹೇಳು. ಸರಿ ಆಯ್ತು ಬಿಡು. ಈಗ ಗೊತ್ತಾಯ್ತು, ನಿನ್ ತಂಗಿ ನೀನು ಯಾವತ್ತೂ ಒಳ್ಳೇದ್ನ ತಗೊಳ್ಳೋದೇ ಇಲ್ಲ, ಬರೀ ಯಾವತ್ತೂ ಕೆಟ್ಟದ್ದೇನೆ ಆಸ್ಕೊಂತೀರಾ ಅಂತ ಈಗ ಗೊತ್ತಾಯ್ತು. ಜಾಸ್ತಿ ಮಾತಾಡ್ತಾ ಇದ್ಯಾ, ನೀನ್ ಮುಚ್ಕೊಂಡು ನಿಂತ್ಕ. ಪುಷ್ಪ, ಇವಳು ಮಾತು ಕೇಳ್ಬೇಡ, ನಾನು ಬ್ಯಾಗ್ ತಗೊಂಬತ್ತೀನಿ, ಹೋಗೋಣ ಈಗ್ಲೇನೆ. ಸರಿ ಅಕ್ಕ, ಆಯ್ತು, ಹೋಗು ಜಲ್ದಿ ಬಾ. ನೋಡಮ್ಮ ಪುಷ್ಪ, ಇಲ್ಲ ನೀನೇನು ಹೇಳ್ಬೇಡ, ಸುಮ್ಮನಿರಕ್ಕ. ಸೇಳಿ ಅಕ್ಕ, ಸುಮ್ಮನೆ ನಿನ್ನ ಮಾತಿಂದ ನನಗೆ ಏನೋ ಒಂಥರ ಭಯ ಆದಂಗಾಗುತ್ತೆ. ನಮ್ಮ ಅಕ್ಕನ ಮೇಲೆ ಅನುಮಾನ ಪಡಂಗಾಗುತ್ತೆ. ನೀನೇನು ಹೇಳ್ಬೇಡ, ಸುಮ್ಮನಿರು. ನಮ್ಮ ಅಕ್ಕ ಎಷ್ಟು ಧೈರ್ಯವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಧೈರ್ಯವಂತೆ ಬುದ್ಧಿವಂತೆ ಇನ್ನು ಏನೇನೋ ವಂತೆ ವಂತೆ ಅಂತ ಹೇಳು. ಅಲ್ಲ, ಒಂದೇ ಒಂದು ಮಾತು ಕೇಳ್ತೀನಿ, ನಿಮ್ಮ ಅಕ್ಕ ಯಾ ಧೈರ್ಯವಂತೆ ಬುದ್ಧಿವಂತೆ ಆಗಿದ್ರೆ ಎರಡನೇ ಮದುವೆ ಯಾಕೆ ಆಗ್ತಿದ್ಲು ನನ್ನ ಗಂಡನ್ನ? ಅವನು ಸುಳ್ಳ ಯಾಕೆ ನಂಬ್ತಿದ್ಲು ಹೇಳು? ಯೋಚನೆ ಮಾಡು. ಹೇಳಿ, ಏನು ಬೊಗಳ್ತಾ ಇದ್ಯಾ? ಯಾಕೆ ಶಿಲ್ಪ, ನಿಜನೇ ಹೇಳ್ತಾ ಇದ್ದೀನಿ. ಅಲ್ಲ, ಅಷ್ಟೊಂದು ಬುದ್ಧಿವಂತೆ ಆಗಿದ್ರೆ ನಿನ್ ಜೀವನ ಯಾಕೆ ಹಿಂಗ್ ಮಾಡ್ಕೊಂತಿದ್ದೆ ಹೇಳು? ಒಬ್ಬ ಚೆನ್ನಾಗಿರೋ ಹುಡುಗನ್ ನೋಡಿ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗ್ತಿದ್ದೆ. ಎರಡನೇ ಮದ್ವೆ, ಅದು ಇಂಥವನ್ನ ಮದ್ವೆ ಆಗಿ ಬಂದಿದ್ಯಾ ಅಂದ್ರೆ ನೀನು ಎಷ್ಟು ಬುದ್ಧಿವಂತೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ನಿನ್ ತಂಗಿಗೆ ಬುದ್ಧಿ ಇದ್ರೆ ಇದನ್ನ ಹೇಳಿದ್ಮೇಲೆ ಆದ್ರೂ ಅರ್ಥ ಮಾಡ್ಕೊಂತಾಳೆ. ಅವಳು ನಿನ್ ತರಾನೇ ಆದ್ರೆ ಏನು ಮಾಡಕ್ಕಾಗಲ್ಲ. ಅಯ್ಯೋ, ಹೌದಲ್ವಾ? ಪುಷ್ಪ ಪುಷ್ಪ, ಇವಳು ಏನೇನು ಹೇಳಿ ತಲೆ ಕೆಡಿಸ್ತಾಳೆ. ನನ್ ಜೀವನದ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡ್ ಹೋಗ್ಬೇಡ. ನಡಿ ಹೋಗೋಣ, ನಡಿ. ಅಲ್ಲ ಅಕ್ಕ, ಅದು ನಾನು ಇಲ್ಲ, ಬೆಲ್ಲಾನು ಇಲ್ಲ, ಸುಮ್ಮನೆ ನಡಿಯೇ. ನಿನ್ ಪುಷ್ಪನ್ ಸಮಸ್ಯೆ ಈಗ ಒಂದಿಷ್ಟೈತೆ, ಈಗ ದೊಡ್ಡದಾಗುತ್ತೆ ಈ ಶಿಲ್ಪಿ ಹೋದ್ಮೇಲೆ.